ಓವರ್ಕಮ್ಮರ್, ಜಯಿಸುವವರ ಶಕ್ತಿ. ಜಯಿಸುವವರು ಅಂದರೆ ಯಾರು? ಇಟ್ ಈಸ್ ಗಾಡ್ಸ್ ಡಿಸೈರ್ ದಟ್ ಆಲ್ ಆಫ್ ಹಿಸ್ ಚಿಲ್ಡ್ರನ್ ಬಿಕಮ್ ಎ ಓವರ್ಕಮರ್ಸ್. ದೇವರಿಗೆ ತನ್ನ ಮಕ್ಕಳು ಸೋತವರಾಗಿರಬಾರದು, ಎಲ್ಲರೂ ಜಯಿಸಿದವರಾಗಿರಬೇಕು ಎನ್ನೋದೇ ದೇವರ ಬಯಕೆ ಆಗಿದೆ. ಆಮೇನ್. ರೆವಲ್ಯೂಷನ್ 21:7, 21:7 ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ಜಯ ಹೊಂದುವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವನು, ಅವನು ನನಗೆ ಮಗನಾಗಿರುವನು. ಇವುಗಳಿಗೆ ಅಂದರೆ ಏನು? ಅದನ್ನು NLT ವರ್ಷನ್ ಇಂಗ್ಲೀಷ್ನಲ್ಲಿ ಹೀಗೆ ಹೇಳ್ತಾರೆ, ಆಲ್ ಹೂ ಆರ್ ವಿಕ್ಟೋರಿಯಸ್ ವಿಲ್ ಇನ್ಹೆರಿಟ್ ಆಲ್ ದೀಸ್ ಬ್ಲೆಸ್ಸಿಂಗ್ಸ್. ಸಿ, ಜಯಿಸುವವನಿಗೆ ಪರಲೋಕದ ಕನೆಕ್ಷನ್ ಇದೆ, ಆಶೀರ್ವಾದ, ಪರಲೋಕದ ಆಶೀರ್ವಾದದ ಕನೆಕ್ಷನ್ ಸೋತವನು ಉಳ್ಳದಲ್ಲ, ಜಯಿಸಿದವನಿಗೆ. ಕಮ್ ಆನ್, somebody shout hallelujah, hallelujah. All this blessing and I will be their God and they will be my children. ಅವರು ನನ್ನ ಮಕ್ಕಳಾಗಿರ್ತಾರೆ, ನಾನು ಅವ್ರ ದೇವರಾಗಿರ್ತೀನಿ, ಅವರಿಗೆ ಪರಲೋಕದಲ್ಲಿರುವ ಎಲ್ಲ ಆಶೀರ್ವಾದವನ್ನು ನಾನು ಕೊಡ್ತೀನಿ ಅಂತ. ಓ ಕಮ್ ಆನ್. ಈ ಲೋಕದಲ್ಲಿರುವ ಎಲ್ಲ ಆಶೀರ್ವಾದಗಳು ಒಂದು ಲೆವೆಲ್ವರೆಗೂ ಮಾತ್ರ, ಆದರೆ ಪರಲೋಕದ ಆಶೀರ್ವಾದಕ್ಕೆ ಕೊನೆ ಇಲ್ಲ, ಅದಕ್ಕೆ ಅಂತ್ಯವಿಲ್ಲ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನ ಜನರಿಗೆ ಅದನ್ನು ಕೊಡ್ತೀನಿ ಅಂತ. ನಾವೇನು ಮಾಡ್ತೀವಿ? ಅಲ್ಪ ಸ್ವಲ್ಪ ಈ ಲೋಕದಲ್ಲಿ ಸಿಗುವಂಥ ಆಶೀರ್ವಾದದ ಹಿಂದೆ ಹೋಗಿ ಸೋತು ವಿಶ್ವಾಸ ಜೀವಿತವನ್ನು ಕಳ್ಕೊತೀವಿ, ನಂಬಿಕೆಯನ್ನು ತ್ಯಜಿಸ್ತೀವಿ. ನಂಬಿಕೆಯನ್ನು ಕಳ್ಕೊಂಬೇಡ್ರಿ. ವಿ ಆರ್ ಕಾಲ್ಡ್ ನಾಟ್ ಬಿ ಲೂಸರ್, ವಿ ಆರ್ ಕಾಲ್ಡ್ ಟು ಬಿ ಓವರ್ಕಮರ್ಸ್. ನಾವು ಜಯಿಸುವವರಾಗುವುದಕ್ಕಾಗಿ ಕರೆಯಲ್ಪಟ್ಟವರು, ಸೋಲುವುದಕ್ಕೆ ಕರೆಯಲ್ಪಟ್ಟವರಲ್ಲ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ನೀವು ಜಯಿಸುವವರಾಗಿದ್ದೀರಾ ಅಂತ ಹೇಳ್ರಿ. ಸತ್ಯವೇದ ಗ್ರಂಥದಲ್ಲಿ ಅನೇಕರು ಹುತಾತ್ಮರಾದರು, ರಕ್ತ ಸಾಕ್ಷಿಗಳಾದರು. ಯಾಕೆ? ಅವರು ಕಲ್ತಂಥ ನಂಬಿಕೆಯನ್ನು ಬಿಡದೆ ಸ್ಟ್ರಾಂಗ್ ಆಗಿ ಹಿಡ್ಕೊಂಡ್ರು. ಅವರ ನಂಬಿಕೆಗೆ ವಿರುದ್ಧವಾದ ಪರಿಶೋಧನೆಗಳು ಭಾಳ ಬಂತು, ಆದರೆ ಅವರು ನಂಬಿಕೆ ಬಿಡಲಿಲ್ಲ. ಈಗಿನ ವಿಶ್ವಾಸಿಗಳಿಗೆ ವಾಕ್ಯ ಗೊತ್ತಿಲ್ಲ, ವಾಕ್ಯ ಬೈಬಲ್ ಓದಲ್ಲ. ಅದರಿಂದ ಏನು ಪ್ರಾಬ್ಲಮ್ ಅಂದರೆ, ಸಣ್ಣ ಪ್ರಾಬ್ಲಮ್ ಬಂದರೂ ಸಾಕು, ಚರ್ಚು ಬೇಡ, ದೇವರು ಬೇಡ, ಆತ್ಮಿಕ ಜೀವನನೇ ಬೇಡ ಎಂಬ ಭಾವನೆಗೆ ಬರ್ತಾರೆ. ಆತ್ಮಿಕನ ಲಕ್ಷಣ ಏನು ಗೊತ್ತಾ? ಎಷ್ಟೇ ಹೋರಾಟ ಬರಲಿ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಿಂದೆ ಬರಲಿ, ನಂಬುದವರೆಲ್ಲ ಕೈ ಬಿಡ್ಬೋದು, ಸ್ನೇಹಿತರು ದೂರ ಆಗ್ಬೋದು, ಸಂಬಂಧಿಕರು ನಿನ್ನನ್ನು ಬಿಟ್ಟು ಹೋಗ್ಬೋದು, ಬಂಧು ಬಳಗ ನಿನ್ನನ್ನು ತೊರೆದು ಹೋಗ್ಬೋದು, ತಂದೆ ತಾಯಿಗಳು ನಿಮ್ಮನ್ನು ತೊರೆದರು, ನಾನು ನಿನ್ನನ್ನು ತೊರೆಯೋದಿಲ್ಲ ಎಂದು, ತಂದೆ ತಾಯಿಗಳು ನಿನ್ನನ್ನು ಮರೆತರು, ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯೋದಿಲ್ಲ ಎಂದು ಹೇಳಿದ ಸ್ವಾಮಿ ಅಲ್ಲಲ್ಲಿ ಅವನ ನಂಬಿಗಸ್ತನು ಎಂದು ದೃಢವಾಗಿ ನಂಬಿರುವ ನೀನು ಈ ಬರುವ ಪರಿಶೋಧನೆಗಳನ್ನು ಗೆದ್ದು ನಿಲ್ಲಬೇಕಾದರಲ್ಲಿ. ನಂಬಿಕೆಗೆ ನಾನಾ ವಿಧವಾದ ಪರಿಶೋಧನೆಗಳು ಬರುತ್ತೆ. ನೀನು ಆತ್ಮಿಕನಾಗಿರ್ಬೇಕಾದ್ರೆ ಭಾಳ ಹೋರಾಟ ಬರುತ್ತೆ, ಭಾಳ ಹೋರಾಟ ಬರುತ್ತೆ. ಗೇಲಿ ಮಾಡೋರು ಜಾಸ್ತಿ ಆಗ್ತಾರೆ, ನಿಂದಿಸೋರು ಜಾಸ್ತಿ. ಅವ್ರು ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಅವ್ರು ಪಾಯಿಂಟ್ ಔಟ್ ಮಾಡೋದು ನಿಂದೇ ಅವರು ಅಲ್ಲಿಗೆ ಬರ್ತಾರೆ. ಅವರು ನಿಮ್ಮನ್ನು ರೋಷ ಎಬ್ಬಿಸ್ತಾರೆ, ರೋಷ ಎಬ್ಬಿಸ್ತಾರೆ. ಅವ್ರಿಗೆ ಬೇರೆ ಏನು ಮಾತಾಡೋಕ್ಕಿಲ್ಲ ಅಂದರೆ ನಿನ್ನ ದೇವರ ನಾಮದಲ್ಲಿ ಅವರು ದೂಷಣೆ ಮಾಡ್ತಾರೆ, ನಿನ್ನನ್ನು ದೂಷಣೆ ಮಾಡ್ತಾರೆ. ದಯವಿಟ್ಟು ಗಮನಿಸ್ರಿ, ಇವುಗಳನ್ನೆಲ್ಲ ಕೇಳುವಾಗ ಆತುರಗಾರರ ಹಾಗೆ ಪ್ರವೋಕ್ ಮಾಡುವಾಗ ಡೋಂಟ್ ಬಿ ಪ್ರವೋಕೇಟೆಡ್. ನೀವು ಆವೇಶಕ್ಕೊಳಗಾಗಬೇಡ್ರಿ, ತಾಳ್ಮೆ ಇರಬೇಕು. ಏನಿರಬೇಕು? ತಾಳ್ಮೆ. ತಾಳ್ಮೆ. ಆಮೇಲೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಓದಿದ್ವಿ ನಾವು ಕಳೆದ ವಾರದಲ್ಲಿ? 10ನೇ ಅಧ್ಯಾಯ ಅಂತ ಕಾಣುತ್ತೆ, 10:36.
ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನದ ಫಲವನ್ನ ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು. ಏನಿರ್ಬೇಕು? ಗಟ್ಟಿಯಾಗಿ ಹೇಳ್ರಿ, ತಾಳ್ಮೆ ಇರಬೇಕು ಅಂತ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ತಾಳ್ಮೆ ಇರಬೇಕು ಅಂತ. ಹಲ್ಲೆಲೂಯಾ. ಎಲ್ಲದಕ್ಕೂ ಗಲಾಟೆಗೆ ಮಾಡಕ್ಕೆ ಹೋಗ್ಬಿಡೋದು, ಎಲ್ಲದಕ್ಕೂ ಉತ್ತರ ಹೇಳಕ್ಕೆ ಹೋಗ್ಬೋದು, ಎಲ್ಲದಕ್ಕೂ ವಾದ ಮಾಡಕ್ಕೆ ಹೋಗೋದು, ಎಲ್ಲದಕ್ಕೂ ತರ್ಕ ಮಾಡಕ್ಕೆ ಹೋಗೋದು. ಇದರಿಂದ ನಿನ್ನ ತಲೆ ಕೆಟ್ಟ ಗೊಬ್ಬರ ಆಗುತ್ತೆ. ನಮ್ಮ ಊರ ಕಡೆ ಎಲ್ಲ ನೀವು ನೋಡಿದ್ದೀರಲ್ಲ, ಎತ್ತು ಹಸು ಎಮ್ಮೆ ಎಲ್ಲ ಸಾಕಿರೋರೆಲ್ಲ ಏನು ಮಾಡ್ತಾರೆ? ಅವ್ರ ಮನೆ ಹತ್ರ ಆ ಕೊಟ್ಟಿಗೆ ಹತ್ರ ಏನು ಇಟ್ಟಿರ್ತಾರೆ? ಅದಕ್ಕೇನು ಹೇಳ್ತಾರೆ? ಮಿಕ್ಕಿದ ತಂಗಳನ್ನ, ಸಾಂಬಾರು, ಏನೇನು ಮಿಕ್ಕುತ್ತೋ ಎಲ್ಲ ತಂದು ಅದರಲ್ಲೇ ಸುರಿತಾರೆ. ಬಾಳೆಹಣ್ಣು ತಿಂದಿದ್ದು ಬಾಳೆಹಣ್ಣು ಚಿಪ್ಪೆಯಿಂದ ಹಿಡಿದು ಪ್ರತಿಯೊಂದು ಅದ್ರಲ್ಲಿ ಸುರಿತಾರೆ, ಸ್ಟೋರ್ ಮಾಡ್ತಾರೆ. ಅದನ್ನು ಹಸಗೆ ಕುಡಿಯೋಕ್ಕೆ, ಎತ್ತು ಕುಡಿಯೋಕ್ಕೆ ಕೊಡ್ತಾರೆ. ಸಿ, ನಮ್ಮಲ್ಲಿ ವಿಶ್ವಾಸಿಗಳು ಹಂಗೆ. ಊರವ್ರದ್ದು ಎಲ್ಲ ಕತೆ ತುಂಬ್ರಿ ನನ್ನ ತಲೆಗೆ ಹಾಕ್ರಿ, ಸ್ತೋತ್ರ ಎಲ್ಲ ಮಿಕ್ಸ್ ಮಾಡಿ ಇವ್ರು ಕುಡ್ಕೊಂಡು ಇಲ್ಲಿ ಬಂದು ಸ್ತೋತ್ರ ಹೇಳೋದು ಆಗುತ್ತಾ? ಲಿಸನ್ ಟು ಮೀ, ಅನ್ವಾಂಟೆಡ್ ಆಗಿರೋದನ್ನ ನಿನ್ನ ಮೈಂಡಲ್ಲಿ ಹತ್ತಿಸ್ಬೇಡ. ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಆಗಿರೋ ನಕಾರಾತ್ಮಕವಾದದ್ದನ್ನು ನೀನು ಅಂಗೀಕರಿಸಕ್ಕೆ ಹೋಗಬೇಡ. ನೀನು ಸೋತೋಗ್ಬಿಡ್ತೀಯ. 4 ಜನ ನಿನ್ನ ಬಳಿಯಲ್ಲಿ ಸುತ್ತಾರ್ದು 4 ನೆಗೆಟಿವ್ ಆಗಿ ಮಾತಾಡಿದ್ರೆ ನಿನಗೇನು ಮಾಡ್ಬೇಕಂತ ಗೊತ್ತಿಲ್ಲ. ಕಡೆಗೆ ಹೋಗ್ಲಿ ಬಿಡು, ನಾನು ನಿಮ್ಮ ಥರನೇ ಆಗ್ಬಿಡ್ತೀನಿ ಅಂತೀರ. ವಿಶ್ವಾಸ ಜೀವಿತ ಹಂಗಲ್ಲ. ವಿಶ್ವಾಸ ಜೀವಿತ ಕರೆದವನು ನಂಬಿಗಸ್ತನು, ಕಡೆಯವರೆಗೂ ಕಾಯೋದಕ್ಕೆ ಅವನು ಶಕ್ತನಾಗಿದ್ದಾನೆ. Come on, somebody shout hallelujah. ಅದು ವಿಶ್ವಾಸ ಜೀವಿತ. ನಾವು 10 ಜನಕ್ಕೆ ಉಪದೇಶ ಮಾಡಬೇಕು. ನಮ್ಮ ಧೈರ್ಯ ನೋಡಿ, ನಮ್ಮ ಒಳಗಡೆ ಇರುವ ಆತ್ಮಸ್ಥೈರ್ಯ ನೋಡಿ ಅವರು ಸಭೆಗೆ ಓಡ್ ಬರಬೇಕು. ಈಗ ಹಂಗಲ್ಲ, ಬರೋರ್ನು ಬಂದ್ರ ಅಯ್ಯೋ ಹೋಯ್ತು ಬಿಡಿ, ಏನು ಹೇಳೋದು, ಯಾಕೆ ಸಿಸ್ಟ್ರ್ ಏನಾಯಿತು, ಅಯ್ಯೋ ನಾವು ಬಂದ್ಬಿಟ್ಟು ತಗಲಾಕೊಂಡಂಗಿದೆ, ಹೋಗೋಂಗೂ ಇಲ್ಲ ಬಿಡಂಗೂ ಇಲ್ಲ, ಯಾಕೆ ನೀವು ತಂದು ತಗಲಾಕೋತಿರೋ. ಇವರೇ ಹಚ್ಬಿಡೋದು, ಒಬ್ರಿಗೆ ಸುವಾರ್ತೆ ಹೇಳಲ್ಲ, ಬಂದ ಆತ್ಮಗಳಿಗೂ ಬೆಂಕಿ ಹಚ್ಬಿಡೋದು. ಕೆಟ್ಟ ಹುಳುಗಳು ಕೆಲವೊಂದು ಯಾಕೆ ಕೇಳ್ತಾರ? ಕೇಳ್ತಾರೆ, ಕೇಳ್ಬಿಟ್ಟು ಅದನ್ನೇ ಮಾಡ್ತಾರೆ. ಉಲ್ಟಾ ಮಾಡೋದು ಅದನ್ನೇ ಮಾಡಲ್ಲ, ಸಾರಿ, ಅದನ್ನೇ ಮಾಡಿದರೆ ಮಾನಸಾಂತರ ಹೊಂದಿರೋರು. ಸೊ ಅನ್ವಾಂಟೆಡ್ ಆಗಿರುವಂಥ ಕಾರ್ಯಗಳಿಗೆ ಜಯ ಹೊಂದುವವನು ಇವುಗಳಿಗೆ ಪರಲೋಕದ ಎಲ್ಲ ಆಶೀರ್ವಾದಕ್ಕೆ ಅವನು ಬಾಧ್ಯನಾಗಿರ್ತಾನೆ. ಸೊ ಇದರಲ್ಲಿ ನೀವು ಪಾಲುಗಾರರಾಗದೇ ಇರತಕ್ಕಂತೆ, ಆಶೀರ್ವಾದ ಹೊಂದದೇ ಇರತಕ್ಕಂತೆ ಸೈತಾನ ಅನೇಕ ಕಷ್ಟಗಳನ್ನು ತರ್ತಾನೆ. ನಮ್ಮ ಪೂರ್ವ ಪಿತೃಗಳು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನದಿಂದ ನಂಬಿಕೆ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡ್ರು. ನೋಡ್ರಿ, ಬೈ ದೇರ್ ಫೇತ್ ದೇ ಕಾನ್ಕರ್ಡ್ ದ ನೇಷನ್ಸ್, ದೇ ಕಾನ್ಕರ್ಡ್. ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡ್ರು. ಅವರ ನಂಬಿಕೆಯ ಮೂಲಕ ನೀತಿಯನ್ನು ನಡೆಸಿದ್ರು, ವಾಗ್ದಾನಗಳನ್ನು ಪಡ್ಕೊಂಡ್ರು. ಅವರು ಸಿಂಹದ ಬಾಯಿಗೆ ಕಟ್ಟಿದ್ರು, ಅವ್ರನ್ನ ಬೆಂಕಿಯ ಬಲವನ್ನು, ಅವರು ಸಿಂಹದ ಬಾಯಿಯನ್ನು ನಂಬಿಕೆಯಿಂದ ಬಾಯಿನ ಕಟ್ಟಿಸಿದ್ರು. ದಾನಿಯೇಲನಂತವರು ಸಿಂಹದ ಬಾಯಿಯನ್ನೇ ಕಟ್ಟಾಕಿದ್ರು ಬೈ ಫೇತ್. ಶದ್ರಕ್ ಮೇಷಕ್ ಅಬೇದ್ನೆಗೋ ಅಂತವರು ಅಗ್ನಿಯ ಆ ಬೆಂಕಿಯ ಬಲವನ್ನೇ ಏನು ಇಲ್ಲದಂಗೆ ಮಾಡಾಕ್ಬಿಟ್ರು ಬೈ ಫೇತ್, ನಂಬಿಕೆಯಿಂದ. ಆಮೇಲೆ ಕತ್ತಿಯ ಬಾಯಿಗೆ ತಪ್ಪಿಸ್ಕೊಂಡ್ರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡಗಳನ್ನು ಓಡಿಸ್ಬಿಟ್ರು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನ ಪುನರುತ್ಥಾನದಿಂದ ತಿರುಗಿ ಹೊಂದಿದ್ರು. ದಟ್ ದ ಫೇತ್. ಸತ್ತ ಶವಗಳನ್ನು ಗಂಡ ಸತ್ತ ಯಾವಾಗ ತಗೊಂಡಂಗೆ ಮಣ್ಣು ಮಾಡ್ತೀರಪ್ಪ ಅಷ್ಟ್ರೇ ಅಂತ ಅಲ್ಲ, ಆ ಸತ್ತ ಶವವನ್ನು ನನ್ನ ಗಂಡನ ಯೇಸುವಿನ ನಾಮದಲ್ಲಿ ಎದ್ದು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಇದೆಲ್ಲ ಮುಗಿದ್ರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ
ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸ್ಕೊಂಡು ಸತ್ರು. ಅದರ ಅರ್ಥ ಏನು? ಆಶೀರ್ವಾದ, ಪರಲೋಕದ ಆಶೀರ್ವಾದದ ಮೇಲೆ ಇವರು ಕಣ್ಣಿಟ್ಟಿರುವಾಗ, ಲೋಕದಲ್ಲಿ ನಿನಗೆ ಪ್ರಾಣ ಬೇಕಾ, ನಿನಗೆ ಪರಲೋಕ ಬೇಕಾ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಪ್ರಾಣ ಬೇಕಾ ಕೊಡ್ತೀವಿ, ಪರಲೋಕ ಬಿಡೋದಿಲ್ಲ ಅಂತ. ಅಲ್ಲೆಲೂಯ್ಯ. ಇವತ್ತು ಅಪ್ಪ 20-30 ಅರ್ಧ ಸೈಟ್ ಕೊಡ್ತೀನಿ ಅಂದರೆ ಸಾಕು, ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಪಾಸ್ಟ್ರೇ ನಮ್ಮ ಹಳ್ಳಿಯಲ್ಲಿ ಫ್ರೀ ಸೈಟ್ ಕೊಡ್ತಾರೆ ಅಂತೆ, ಆದರೆ ನಾನು ಕ್ರಿಶ್ಚಿಯನ್ ಆಗಿರೋದ್ರಿಂದ ಅವ್ರು ಕೊಡಲ್ಲ ಅಂದರು. ಅದಕ್ಕೆ ನಾನು ಇದಕ್ಕೆ ವಾಪಸ್ ಹಂಗೆ ಹೋಗ್ಬಿಡ್ತೀನಿ ಪಾಸ್ಟ್ರೇ, ಏನೋ ಸೈಟ್ ಸಿಗುತ್ತಲ್ಲ ಪಾಸ್ಟ್ರೇ, ಅದಕ್ಕೆ ಪಾಸ್ಟ್ರೇ. ಇಲ್ಲಿ ಪ್ರಾಣ ಕೊಟ್ಟವರಿದ್ದಾರೆ ನೋಡ್ರಿ. ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡ ಅಂತ ಹೇಳಿ ಮುರಿಸ್ಕೊಂಡು ಸತ್ರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದ್ರು. ಇದರಲ್ಲಿ ಯಾರಾದರೂ ಈ ಹೇಳಿದ ಲಿಸ್ಟಲ್ಲಿ ಏನಾದರೂ ಅನುಭವಿಸಿದ್ದೀರಾ? 3 ಹೊತ್ತು ತಿಂದು ಕುಡಿದು ಆಮೇಲೆ ಹೇಳೋದು ನಾನು ಕ್ರಿಸ್ತನಿಗಾಗಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ. ತಿನ್ನೋದೊಂದು ಕಷ್ಟ ಅಲ್ಲ ಸಿಸ್ಟರ್? ಕೆಲವರನ್ನ ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನ ಗರಗಸದಿಂದ ಕುಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣ ಉಳಿಸ್ಕೊಳ್ರಿ ಎಂದು ಕೆಲವರನ್ನ ಪ್ರೇರೇಪಿಸಿದ್ರು. ಕೆಲವರನ್ನ ಕತ್ತಿಯಿಂದ ಕೊಂದರು, ಕೆಲವರನ್ನ ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸೋರಾಗಿದ್ದು ಕುರಿ, ಮೇಕೆ ಚರ್ಮಗಳನ್ನು ಹುಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಳೆಯುವವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸ್ಕೊಂಡ್ರು. ಇವತ್ತು ಒಳ್ಳೆಯ ಹೆಸರನ್ನು ಸಂಪಾದಿಸ್ಕೊಳ್ರಿ. ಪ್ರಾಣ ಉಳಿಸ್ಕೊಳೋದಕ್ಕಿಂತ, ಪ್ರಾಣಕ್ಕಾಗಿ ನಾವು ನಂಬಿಕೆಯನ್ನು ತ್ಯಜಿಸೋದಕ್ಕಿಂತ, ಕ್ರಿಸ್ತ ನಂಬಿಕೆಯನ್ನು ತ್ಯಜಿಸೋದಕ್ಕಿಂತ, ಹಲ್ಲೆಲೂಯ, ಅವುಗಳನ್ನು ಹಾಲೆಲೂಯ ಪ್ರಾಣ ಉಳಿಸ್ಕೊಳ್ಳೋದಲ್ಲ, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅನೇಕರು ಕಷ್ಟಗಳನ್ನು ಅನುಭವಿಸಿದ್ರು. ಒಂದು ದಿನ ಪರಲೋಕದಲ್ಲಿ ಯೇಸು ಸ್ವಾಮಿ ಇವರನ್ನು ಕರೆದು ನಿಲ್ಲಿಸಿ ಇವರಿಗೆ ಜಯಮಾಲೆಯನ್ನು ಕೊಡುವಾಗ 4 ಜೀವಿಗಳು, ಸೆರಾಫಿಯರು, 4 ಜೀವಿಗಳು, 24 ಹಿರಿಯರು ಸಿಂಹಾಸನದ ಸುತ್ತಲೂ ನಿಂತಿರುವಾಗ, ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ದೂತ ಸೈನ್ಯಗಳ ಮಧ್ಯದಲ್ಲಿ ನಿನ್ನ ಹೆಸರನ್ನು ಕರೆದು, ಯೇಸು ಸ್ವಾಮಿ ನಿನ್ನ ತಲೆಗೆ ಬಲ ನಂಬಿಗಸ್ತನಾದ ನನ್ನ ದಾಸನೇ, ನನ್ನ ದಾಸಿ ಅಂತ ಹೇಳಿ ಆ ಜೀವ ಎಂಬ ಜಯಮಾಲೆಯನ್ನು ಇಡುವಾಗ, ನಿನ್ನ ಆ ಹೊಸ ಯೆರೂಸಲೇಮಿನಲ್ಲಿ ನಿನ್ನ ಹೆಸರನ್ನು ರಸ್ತೆಗಳಿಗೆ ಇಡುವಾಗ, ನಿನ್ನ ಹೆಸರಿನಿಂದ ಕೆಲ ಸ್ಥಳಗಳು ಅರಿಯಲ್ಪಡುವಾಗ ಅಲ್ಲಿ ಸಿಗುವ ಸೌಭಾಗ್ಯ ಇದೆಯಲ್ಲ, ಅದು ಎಷ್ಟು ಶ್ರೇಷ್ಠವಾದದ್ದು. ಆದ್ದರಿಂದಲೇ ನೀನು ಸೋತವರಾಗಬಾರದು. ಈ ಲೈಫ್ನಲ್ಲಿ, ಕ್ರಿಸ್ತಿಯ ಲೈಫ್ನಲ್ಲಿ ನೀನೆಲ್ಲೂ ಸೋತೋಗಬಾರದು. ನೀನು ಜಯಶಾಲಿ ಆಗಿರಬೇಕು. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಸಂತೋಷವಾಗಿ ಒಂದು ಆಮೇನ್ ಹೇಳ್ರಿ. ಆಮೇನ್. ಅದು ದಟ್ ಈಸ್ ದ ಪವರ್ ಆಫ್ ಓವರ್ಕಮರ್ಸ್. ಅದು ಶಕ್ತಿ. ಪರಲೋಕಕ್ಕೆ ಹೋಗಕ್ಕೆ ಏಡಿಗಳಿಗೆ ಆಗಲ್ಲ. ಏಡಿಗಳು ಅಂದ್ರೆ ಏನು? ಪ್ರಾಣಕ್ಕೆ ಭಯಪಟ್ಟು ಯಾವುದೋ ಅಡ್ಜಸ್ಟ್ಮೆಂಟ್ಗೂ ಅಡ್ಜಸ್ಟ್ ಆಗೋರು ಏಡಿಗಳು ಅಂತೀವಿ ಅವ್ರನ್ನ. ದೇವರ ವಾಕ್ಯ ಹೇಳ್ತದೆ, ನೇಗಿಲ ಮೇಲೆ ಕೈ ಇಟ್ಟು ಹಿಂದೆ ತಿರುಗಿ ನೋಡೋನು ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗೋದಿಲ್ಲ. I have decided to follow Jesus. No turning back. No turning back. No turning back. The world is behind me. The cross is before me. I follow Jesus. No turning back. No turning back. ಶಿಲುಬೆ ನನ್ನ ಮುಂದೆ, ಲೋಕ ನನ್ನ ಹಿಂದೆ. ಹಿಂತಿರುಗನು
ನನಗಿಂತಿರುಗನು. ಕ್ರಿಸ್ತ ನಂಬಿಕೆಯನ್ನು ಬಿಡಲ್ಲ. ನನ್ನ ನಂಬಿಕೆಯಲ್ಲಿ ದೃಢವಾಗಿರ್ತೀನಿ. ನಾನು ಜಯಿಸಬೇಕು, ಜಯಿಸಿದವನಾಗಿ ಜೀವಿಸ್ತೇನೆ. ಸಾಕ್ಷಿಗಳ ದೊಡ್ಡ ಸಮೂಹ ನನ್ನ ಸುತ್ತಲೂ ಮೇಘದ ಪಾದಿಯಲ್ಲಿ ಇರುವಾಗ ಹತ್ತಿಕೊಳ್ಳುವ ಎಲ್ಲ ಭಾರಗಳನ್ನು, ಪಾಪಗಳನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನಾದ ಕ್ರಿಸ್ತ ಯೇಸುವಿನಲ್ಲಿ ನನ್ನ ಓಟವನ್ನು ಸ್ಥಿರಚಿತ್ತದಿಂದ ಓಡ್ತೇನೆ ಎನ್ನುವವರೆಲ್ಲರೂ ಎದ್ದು ನಿಂತ್ಕೊಳ್ರಿ, ಎದ್ದು ನಿಂತ್ಕೊಳ್ರಿ. ಅಪೊಸ್ತಲನಾದ ಪೌಲನು ಹೇಳಿದನು, ಶ್ರೇಷ್ಠ ಹೋರಾಟವನ್ನು ಮಾಡಿದೆ, ನಾನು ಹೋರಾಟವನ್ನು ಜಯಿಸಿದೆನು. ಹಲ್ಲೆಲೂಯ, ಹಲ್ಲೆಲೂಯ. ನೀತಿಯ ಅರಸನಾದಂಥ, ನ್ಯಾಯಾಧಿಪತಿಯಾದಂಥ ದೇವರಿಂದ ಹಲ್ಲೆಲೂಯ ಅದರ ಬಿರುದನ್ನು ಪಡೆಯುವುದಕ್ಕೆ ಎದುರು ನೋಡ್ತಾ ಇರುವ ಪೌಲನು ಹಲ್ಲೆಲೂಯ ದಾನಿಯೇಲನಲ್ಲಿದ್ದಾನೆ, ಪೌಲನಲ್ಲಿದ್ದಾನೆ, ಪೇತ್ರನಲ್ಲಿದ್ದಾನೆ, ದಾವೀದನಲ್ಲಿದ್ದಾನೆ. ಇವರೆಲ್ಲರೂ ವೆಯ್ಟ್ ಮಾಡ್ತಾ ಇರುವುದು ವಾಗ್ದಾನದ ಫಲವಾಗಿರುವ ನಾವುಗಳು ಇಲ್ಲದೆ ಅವರಿಗೆ ವಾಗ್ದಾನ ನೆರವೇರೋದಿಲ್ಲ. ಹಲ್ಲೆಲೂಯ. ಅಂತ ಮಹಾ ಪದವಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಲ್ಲೆಲೂಯ. ನೀನು ತೆಗೆದುಕೊಳ್ಳುವ ತೀರ್ಮಾನ ಅದು ಸೋಲಿನ ತೀರ್ಮಾನವಲ್ಲ, ಜಯದ ಕಡೆಗೆ ಹೆಜ್ಜೆ ಇಡುವ ತೀರ್ಮಾನವಾಗಿರಲಿ. ಹಲ್ಲೆಲೂಯ. ನೀನೊಂದು ಸೋತ ವಿಶ್ವಾಸಿ ಅಲ್ಲ, ನೀನು ಜಯಶಾಲಿಯಾದ ವಿಶ್ವಾಸಿ. ಈ ಲೋಕದಲ್ಲಿ ನಿನಗೆ ಕಷ್ಟ ಇದೆ, ನಷ್ಟ ಇದೆ, ದುಃಖ ಇದೆ, ನಿನಗೆ ಅನೇಕ ವಿಧವಾದಂಥ ಪ್ರತಿಕೂಲವಾದಂಥ ಕಾರ್ಯಗಳು ನಿನ್ನ ಮುಂದೆ ತಾಂಡವ ಆಡ್ತಾ ಇದೆ. ಆದರೂ ಮರೆಯಬೇಡ, ನಿನ್ನನ್ನು ಕರೆದವನು, ಲೋಕವನ್ನು ಜಯಿಸಿದವನು, ಅವನ ವಾಗ್ದಾನ ಲೋಕದ ಕಡೆವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ, ನಾನು ನಿನ್ನ ಸಂಗಡ ಇರ್ತೇನೆ ಅಂತ ವಾಗ್ದಾನ ಮಾಡಿದನು. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ಹ್ಯಾಂಡ್ಸ್. ಕರಗಳನ್ನು ಮೇಲೆ ಕೆತ್ತಿ, ಕರಗಳನ್ನು ಮೇಲೆ ಕೆತ್ತೇಳ್ರಿ. ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ನಿನ್ನನ್ನು ಬಿಟ್ಟು ಹಿಂತಿರುಗಿ ಹೋಗನು, ಹಿಂಜರಿದು ಹೋಗನು. ಯೇಸು ನನ್ನ ಮುಂದೆ, ಲೋಕ ನನ್ನ ಹಿಂದೆ. ಯೇಸು ನನ್ನ ಮುಂದೆ, ಲೋಕ ನನ್ನ ಹಿಂದೆ. ಯೇಸು ನನ್ನ ಮುಂದೆ, ಲೋಕ ನನ್ನ ಹಿಂದೆ. ಹಿಂತಿರುಗೇನು, ಹಿಂತಿರುಗೇನು. ಒಂದು ನಿಮಿಷ ಈ ಪಲ್ಲವಿ ಗೊತ್ತಿರೋರೆಲ್ಲರೂ ಬಾಯಿ ತೆರೆದು ಶಬ್ದದಿಂದ ಹಾಡಬೇಕು. ಲೋಕಕ್ಕೆ ನಾವು ಸಾರುವ ಒಂದು ಸಂದೇಶ. ಹಿಂದಿನ ಕಾಲದಲ್ಲಿ ದೀಕ್ಷಾ ಸ್ನಾನಕ್ಕೆ ಒಂದು ವ್ಯಕ್ತಿ ಸಮರ್ಪಣೆ ಮಾಡಿದ್ರೆ ಆ ವ್ಯಕ್ತಿಯನ್ನು ಆ ಏರಿಯಾದಲ್ಲಿ ಈ ಥರ ಹಾಡುಗಳನ್ನು ಹಾಡಿ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲಿಗೆ? ದೀಕ್ಷಾ ಸ್ನಾನದ ಕೊಳಕ್ಕೆ. ಯಾಕೆ ಗೊತ್ತಾ? ಇವನು ಲೋಕದ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ಸೇರ್ತಾ ಇದ್ದಾನೆ ಅಂತ ಲೋಕದವರು ಕಾಣತಕ್ಕಂತೆ. ಆಮೆನ್. ಇವತ್ತು ಹೃದಯದ ಆಳದಿಂದ ಲೋಕಕ್ಕೆ ಸೈತಾನನಿಗೆ ಒಂದು ಸಂದೇಶ ಕಳಿಸ್ರಿ. ಯೇಸು ನನ್ನ ಮುಂದೆ, ಲೋಕ ಯೇಸು ನನ್ನ ಮುಂದೆ, ಲೋಕ ನನ್ನ ಹಿಂದೆ. ಯೇಸು ನನ್ನ ಮುಂದೆ, ಲೋಕ ನನ್ನ ಹಿಂದೆ. ಹಿಂತಿರುಗೇನು, ಹಿಂತಿರುಗೇನು. I follow Jesus. I have decided to follow Jesus. I have decided to follow Jesus. I have decided, Yes, Lord. to follow Jesus. No turning back. turning back. Yes, Lord. No turning back. No turning back. No turning back.
Come on, lift up your voice once again. turning back. In No turning back. no time. Once again, I have decided. I have Decided to follow Jesus. I have decided to follow Jesus. Oh, Jesus! I've decided To follow Jesus. No turning back. No turn. Never, never. No turning back. No turning back. Hallelujah. Amen. ಒಂದು ನಿಮಿಷ ಹೃದಯದ ಆಳದಿಂದ ಪ್ರಾರ್ಥನೆ ಮಾಡ್ರಿ. ನಿನ್ನನ್ನು ಸಂಪಾದನೆ ಮಾಡೋದಕ್ಕೆ, ನಿನ್ನ ಆತ್ಮವನ್ನ ನಾಶನದ ಕುಪ್ಪದಿಂದ, ನರಕದಿಂದ ತಪ್ಪಿಸುವುದಕ್ಕೆ ತಂದೆಯಾದ ದೇವರು ತನ್ನ ಏಕ ಕುಮಾರನಾದ ಯೇಸುವನ್ನೇ ನಿನಗಾಗಿ ಬಲಿಯಾಗಿ ಅರ್ಪಿಸಿದನು. ಅದಕ್ಕಿಂತ ಶ್ರೇಷ್ಠವಾದ ಬಲಿ ಈ ಲೋಕದಲ್ಲಿ ಮತ್ತೊಂದಿಲ್ಲ. ಅದಕ್ಕಿಂತ ಶ್ರೇಷ್ಠವಾದಂಥ ಯಜ್ಞ ಈ ಲೋಕದಲ್ಲಿ ಮತ್ತೊಂದಿಲ್ಲ. ಅವನ ರಕ್ತದಿಂದ ಅವನು ನಿನ್ನನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟನು. ಒಂದು ಕಣ್ಣಿಗೂ ದಯ ತೋರದೆ ಇದ್ದಾಗ ನಿನ್ನನ್ನು ಮಗಳೇ ಮಗನೇ ಎಂದು ಅವನ ಶಾಶ್ವತ ಬಾಹುವಿನಿಂದ ನಿನ್ನನ್ನು ಹಪ್ಪಿಕೊಂಡನು. ಆ ಯೇಸುವನ್ನ ಬಿಟ್ಟು ಹಿಂಜರಿದು ಹೋಗುವವರು ನರಕಕ್ಕೆ ತುತ್ತಾಗುವಾಗ, ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರು ತೆಗೆದುಹಾಕಲ್ಪಡುವಾಗ, ಜಯಿಸುವ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಿಂದ ಅವನು ಎಂದಿಗೂ ತೆಗೆಯೋದಿಲ್ಲ. ನೀನು ಆಲಯಕ್ಕೆ ಸ್ತಂಭವಾಗಿರತಕ್ಕಂತೆ ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಈ ಎರಡನೇ ಆರಾಧನೆಯಲ್ಲೂ ನಿನ್ನ ಪ್ರಸನ್ನತೆಯ ಆಲಯವನ್ನು ಆವರಿಸಿ ನಿನ್ನ ಜನರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಇದರ ಒಳಗಡೆ ಬಿತ್ತಿದ ವಾಕ್ಯಗಳು ಬೇರೂರಿ ಹೆಚ್ಚಿನ ಫಲ ಕೊಡತಕ್ಕಂತೆ ಇವರನ್ನು ಸಮೃದ್ಧಿಯಾಗಿ ನೀನು ಆಶೀರ್ವಾದ ಮಾಡು ತಂದೆ. ಸಮೃದ್ಧಿಯಾಗಿ ಆಶೀರ್ವಾದ ಮಾಡು. ನಿನ್ನ ದಯೆಗೆ ನಿನ್ನ ಮಕ್ಕಳು ಪಾತ್ರರಾಗಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಇವರನ್ನು ಆಶೀರ್ವದಿಸ್ತೇನೆ. ಸಮಾಧಾನವಾಗಿ ನಿನ್ನ ಮಕ್ಕಳನ್ನು ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೇನ್.